ನಾನು ಯಾಕೆ ಈ ಥರ ರಿಯಾಕ್ಷನ್ ಕೊಟ್ಟಿರ್ಬೋದು ಹೇಳಿ guys. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಕಾಲೇಜಿಗೆ ರೆಡಿಯಾಗಿ ಬಸ್ಸಿಗೆ ಅಂತ ವೇಟ್ ಮಾಡ್ತಿದ್ದೆ. ಇಲ್ಲಿ ನಮ್ಮ ಮನೆ ನಾಯಿಗಳನ್ನು ಮಾತಾಡಿಸಿ ಪಕ್ಕದ ಮನೆ ನಾಯಿಗಳನ್ನು ಮಾತಾಡಿಸ್ತಿದ್ದೆ. ನಮ್ಮ ಮನೆ ನಾಯಿಗಳಿಗೆ ಬೇರೆಯವ್ರ ಮನೆ ನಾಯಿ ಕಂಡ್ರೆ ಆಗದೇ ಇಲ್ಲ, ನೋಡ್ಬಿಟ್ಟು ಬಗ್ಲದು. ಕಾಲೇಜ್ ಹತ್ರ ಬಂದ್ರೆ ಯಾವಳು ಪತ್ತೆ ಇಲ್ಲ, ಯಾರು ಬಂದೇ ಆಗ್ಲಿಲ್ಲ. ಇನ್ನೂ ಏನ್ ಮಾಡಕ್ಕಾಗತ್ತೆ, ಅವ್ರು ಬರೋ ತನಕ ವೇಟ್ ಮಾಡ್ಬೇಕು. ನನ್ನ ಫ್ರೆಂಡ್ಸ್ ಬರೋ ಹೊತ್ತಿಗೆ ಒಂದ್ ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಕೊ ಬರೋಣ ಅಂತ ಹೊರಗಡೆ ಬಂದೆ. ಕ್ಲಿನಿಕ್ಗೆ ಹೋಗಿ ಟೋಕನ್ ತಗೊಂಡು ಟಿಫನ್ ಪಾರ್ಸಲ್ ತಗೊಂಡ್ ಬಂದೆ. ಅಷ್ಟೊತ್ತಿಗೆ ನಮ್ಮ ಪವಿ ಬಂದಿದ್ಲು. ಅವ್ರ ಜೊತೆ ಟಿಫನ್ ಮಾಡ್ಕೊಂಡು ಕಾಲೇಜಿಗೆ ಕ್ಲಾಸ್ ಕೇಳಕ್ ಹೋದ್ವಿ. ಗೈಸ್, ಇಲ್ಲಿ ಏನ್ ನಡೀತಿರ್ಬೋದು, ನಮ್ಮ ಮ್ಯಾಮ್ ಇವ್ರಿಬ್ಬರ ಹತ್ರ ಏನ್ ಮಾತಾಡ್ತಿರಬಹುದು ಅಂತ ಕಮೆಂಟ್ ಹಾಕಿ ಗಾಯ್ಸ್. ನನ್ನ ಪ್ರಕಾರ ಸೀರಿಯಸ್ ಮ್ಯಾಟ್ರ್ ಇರ್ಬೋದು, ಏನ್ ಮ್ಯಾಟ್ರ್ ಅಂತ ಮಾತ್ರ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿದ್ರೆ ನಮ್ ಸ್ನ್ಯಾಪ್ ರಾಣಿ ಸ್ನ್ಯಾಪ್ ತೆಗಿತಿದ್ದಾಳೆ. ನಾನು ಅವಳನ್ನ ಫಸ್ಟ್ ಇಯರ್ ಇಂದ ಸ್ನ್ಯಾಪ್ ತೆಗಿಯೋದ್ ನೋಡ್ತಿರೋದು, ಈಗಲೇ ಫೈನಲ್ ಇಯರ್ ಇನ್ನೂ ಬಿಟ್ಟಿಲ್ಲ. ನಮ್ಮ ಹುಡುಗಿ ನನ್ಗೆ ಉಂಗ್ರ ತೆಕ್ಕೊಟ್ಲು ಗೈಸ್ ಬರ್ಡೇಗೆ ಅಂತ. ನೋಡಿ ಎಷ್ಟಿರ್ಬೋದು, ನಾವ್ ಎಷ್ಟ್ ಕೊಟ್ಟು ಬಂದ್ವಿ ಉಂಗ್ರಕ್ಕೆ ಅಂತ ಕಮೆಂಟ್ ಹಾಕಿ ನೋಡೋಣ. ಅಲ್ಲಿಂದ ನಮ್ಮ ಹುಡುಗಿ ಒಂದ್ ಡ್ರೆಸ್ ತಗೋಬೇಕು ಅಂದ್ಲು. ಅದಕ್ಕೆ ಡ್ರೆಸ್ ತಗೊಂಡು ಹೊರಗಡೆ ಬಂದ್ರೆ ನನ್ನ ಹಾಸ್ಟೆಲ್ ಫ್ರೆಂಡ್ಸ್ ಸಿಕ್ಕಿದ್ರು. ಹಾಸ್ಟೆಲ್ ಫ್ರೆಂಡ್ಸ್ ಅಂದ್ರೆ ನನ್ನ ಹೈಸ್ಕೂಲ್ ಫ್ರೆಂಡ್ಸ್. ಅವ್ರ ಹತ್ರ ಮಾತಾಡ್ಕೊಂಡು ಸೀದಾ ನಮ್ಮ ಹಾಸ್ಟೆಲ್ ಹುಡುಗಿ ಹತ್ರಕ್ ಬಂದೆ. ಅಲ್ಲಿ ನೋಡಿದ್ರೆ ವಿಡಿಯೋ ಬೇಡ ಕಣೆ, ನನ್ನ ರೂಮ್ ಚೆನ್ನಾಗಿಲ್ಲ ಅಂತ ನಂಗೆ ಆ ಕಿಟಕಿ ಹಿಂದೆನೆ ಬ್ಯಾಗಲ್ಲಿ ಹೊಡಿಯಕ್ ಬರ್ತಿದ್ದಾಳೆ. ಅವಳ ಹತ್ರನೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅವಳ ರೂಮಲ್ಲಿ ನನ್ನ ಬ್ಲೂಟೂತ್ ಚಾರ್ಜಿಗೆ ಹಾಕಿದ್ದೆ. ಅದನ್ನ ಇಸ್ಕೊಂಡು ರಿಟರ್ನ್ ಬಂದೆ. ಅಲ್ಲಿಂದ ಬಸ್ಸಿಗೆ ಬಂದು ನಮ್ಮ ಅಪ್ಪನ ಕರೆಸ್ಕೊಂಡೆ. ಇಲ್ಲಿ ನೋಡಿದ್ರೆ ಇನ್ನು ನಮ್ಮ ರೋಡ್ ಸರಿನೇ ಆಗಿಲ್ಲ. ಸೂಪರ್ ಮ್ಯಾನ್ ತರ ನಮ್ಮ ಅಪ್ಪ ಜಿಗ್ದು ಬೈಕಲ್ಲಿ ಕರ್ಕ ಬಂತು ನನ್ನ. ನೋಡಿ ನಮ್ಮೂರ್ ರೋಡ್ದು ಇನ್ನು ಇದೇ ಪರಿಸ್ಥಿತಿ ಆಗಿದೆ. ಸದ್ಯಕ್ಕೆಂತೂ ರೆಡಿ ಆಗುತ್ತೋ ಇಲ್ವೋ ಗೊತ್ತೇ ಇಲ್ಲ. ನಮ್ಮ ಅಣ್ಣ ಇದ್ದನು ತಲೆ ನೋವ್ತದೆ, ಒಂದ್ ಸ್ವಲ್ಪ ಕೂದಲು ಹೇಳ್ಕೊಡೆ ಅಂತ ಅಂದ. ನಾನು ಬರೋ ಕೋಪ ಎಲ್ಲ ತೀರಿಸ್ಕೊಬಿಟ್ಟೆ. ರಕ್ಷಾ ಬಂದಂದು ಎಲ್ಲ ಕೋಪನೂ ತೀರಿಸ್ಕೊಬಿಟ್ಟೆ. ಅದಕ್ಕೆ ನಾವೀಗ ಆ ಥರ ರಿಯಾಕ್ಷನ್ ಕೊಡ್ತಾ ಇದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ.